ನಮ್ಮನೆಗೆ ಫೋನ್ ಮಾಡಿ ನೀವ್ ಯಾರು ಅಂತ ನನ್ನನ್ನೇ ಕೇಳ್ತಿದ್ದೀರಲ್ಲ. ಅಲ್ಲ ನೀನ್ ಯಾರು, ನಿನಗೇನ್ ಬೇಕು? ನನಗ್ ಬೇಕು ಅಂತ ಹೇಳ್ದವ್ರು ಅವ್ರಾಗ ಅವರೇ ಬಂದು ಭೇಟಿ ಆಗಿ ಹೋಗ್ತಾರ ಬಿಡು. ಯಾರೋ ತಲೆ ಕೆಟ್ಟೋಂತರ ಇದಾನಲ್ಲ. ರಾಂಗ್ ನಂಬರ್ ಅನ್ಕೋತೀನಿ. ನಾನ್ ಫೋನ್ ಇಡ್ತಾ ಇದ್ದೀನಿ. ಹಲೋ 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 ಹಲೋ, ತುಂಬಾ ಮುಖ್ಯವಾಗಿರೋ ವಿಷಯ ಹೇಳೋದಕ್ಕೆ ಫೋನ್ ಮಾಡಿದ್ದು. ಅರ್ಜೆಂಟ್ ಆಗಿ ಮಾತಾಡ್ಬೇಕು. ನನ್ನ ಹತ್ರನಾ? ನೀವ್ ಯಾರು ಅಂತ ಗೊತ್ತಿಲ್ಲದೆ ನಾನು ಹೇಗ್ ಮಾತಾಡಕ್ಕಾಗತ್ತೆ? ಅಯ್ಯೋ, ಹೆಸರು ಪಾರು, ಪೂರ್ತಿಯಾಗಿ ಪಾರ್ವತಿ ಅಂತಾರೆ. ಆದ್ರೆ ನನ್ ಕಂಡ್ರೆ ಕೆಲವ್ರಿಗೆ ಆಗಲ್ಲ. ಪೆದ್ದು ಆದ್ರೆ ಮುದ್ದಾಗಂತೂ ಇದೀನಿ. ಸಾಕ, ಇನ್ನೇನಾದ್ರೂ ವಿವರ ಬೇಕಾ? ಹಾಗಾದ್ರೆ ನಿಮ್ ಹತ್ರ ಮಾತಾಡೋದು ವೇಸ್ಟ್. ಅದ್ಯಾಕೆ? ನಿಮ್ ಮನೇಲಿ ಯೋಚನೆ ಮಾಡ್ದೇನೆ ಬಾಯಿಗೆ ಬಂದಾಗ ಮಾತಾಡೋದು ಯಾರು? ನಮ್ ಪದ್ಮಾತ್ಗೆ. ಅವ್ರನ್ ಕರಿ. ಅದನ್ನ ಮೊದ್ಲೇ ಹೇಳ್ಬೋದಾಗಿತ್ತಲ್ಲ. ಅತ್ಗೆ, ಪದ್ಮಾತ್ಗೆ, ಅತ್ಗೆ ನಿಮ್ಗೆ ಫೋನು. ನಿಮ್ಗೆ ಫೋನು. ಅದೇನ್ ಹೇಳ್ತಿದನೋ ಅರ್ಥನೇ ಆಗ್ತಿಲ್ಲ. ಹಲೋ, ಯಾರು? ರಾಮಣ್ಣ, ಆಕಾಶ ರಾಮಣ್ಣ. ಆಕಾಶ ರಾಮಣ್ಣನ? ಯಾರೇ ನೀವು? ಯಾಕೆ ಫೋನ್ ಮಾಡಿದ್ದೀರಾ? ಸಾವಿನ ವಿಷಯ ಹೇಳೋಣ ಅಂತ ಫೋನ್ ಮಾಡಿದ್ದೀನಿ. ಯಾರ್ ಸಾವು? ನಿನ್ ಮಗನ್ ಸಾವೆ. ನನ್ ಮಗ ಸತ್ತೋದ್ನ? ಏನ್ ಹೇಳ್ತಾ ಇದ್ದೀರಾ? ಅಯ್ಯಯ್ಯೋ, ಯಾರ್ ನೀವು? ನನ್ ಮಗನ್ ಎಲ್ಲಿ ನೋಡಿದ್ರಿ? ಹೇಳಿ, ಯಾರ್ ನೀವು? ಅಯ್ಯಯ್ಯೋ, ಭಾವನವ್ರೆ, ಅಕ್ಕ ಅಕ್ಕ, ಭಾವನವ್ರೆ ಬನ್ನಿ ಬೇಗ. ಏನ್ ನಡೆದಿದೆ ಅಂತ ಕೇಳಿಸ್ಕೊಳ್ಳಿ. ಅವಳಿಗೆ ಜೋರಾಗಿ ಕಿರ್ಚೋದಕ್ಕೆ ಹೇಳ್ಬೇಡ. ಏನು ಹೆದ್ರು ಬೇಡ. ಅಲ್ಲಿ ಏನ್ ನಡೀತೋ ಅದನ್ನೆಲ್ಲ ಹೇಳೋದಕ್ಕೆ ನಮ್ದು ನ್ಯೂಸ್ ಚಾನೆಲ್ ಅಲ್ಲ. ಒಂದ್ ಮಾವಿನ ತೋಟದಲ್ಲಿ ನೇಣು ಹಾಕೊಂಡಿದ್ದ, ನಾಲ್ಗೆ ಹೊರಗೆ ಬಂದಿದೆ, ಜೀವ ಮೇಲಕ್ಕೆ ಹೋಗಿದೆ. ಶಾರ್ಟ್ ಕಟ್ ಅಲ್ಲಿ ಇದು ಮ್ಯಾಟರು. ಭಾವನವ್ರೆ, ಅಯ್ಯಯ್ಯೋ, ಅತ್ಗೆ ಪಾರ್ವತಿ. ಭಾವನವ್ರೆ, ಹಲೋ, ಅಣ್ಣ, ನನ್ ಮಗ ನೇಣ್ ಹಾಕೊಂಡು ಸತ್ತೋದ್ನಂತೆ ಅಣ್ಣ. ಪದ್ಮ, ಯಾರು ಹೇಳಿದ್ರು ನಿನ್ಗೆ? ನಿನಗೆ ಫೋನ್ ಮಾಡಿದ್ ಯಾರು ಅಂತ ಹೇಳು. ರಾಮಣ್ಣ ಹೇಳಿದತ್ತಿಗೆ. ಇನ್ನು ನನಗೆ ನನ್ ಮಗ ಇಲ್ವಂತೆ. ರಾಮಣ್ಣನ? ರಾಮಣ್ಣ ಅಂದ್ರೆ ಯಾರು? ಯಾವ ರಾಮಣ್ಣ? ಆಕಾಶ ರಾಮಣ್ಣ ಅಂದ್ರಣ್ಣ. ಅವಳು ಹಾಳಾಗಿದ್ದು ಅಲ್ದೆ ನನ್ನ ಮಗನ್ನ ಹಾಳು ಮಾಡ್ಬಿಟ್ಲು. ಮನೆ ಹಾಳಿ ಪಾಪಿಷ್ಟೆ. ನನ್ ಕಣ್ಣೀರ್ ಅವಳನ್ನ ಸುಮ್ನೆ ಬಿಡಲ್ಲ ಅಣ್ಣ. ನನ್ ಮಗನ್ ಮನ್ಸು ಮನೆಯಲ್ಲೇ ಮುರಿದು ಹೋಗಿತ್ತು. ಸಾಯ್ಬೇಕು ಅನ್ನೋ ತೀರ್ಮಾನ ಕೂಡ ಮಾಡ್ಕೊಂಡಿದ್ದ. ಮೊದ್ಲು ತಮಾಷೆಯಾಗಿ ಮಾತಾಡ್ತಿದ್ದ, ಆಮೇಲೆ ಇಂಥ ವಿಷಯ ಹೇಳ್ತಾನೆ ಅನ್ಕೊಂಡಿರ್ಲಿಲ್ಲ ಭಾವನವ್ರೆ. ಪದ್ಮ, ಅಂತದ್ ಏನು ಆಗಿರಲ್ಲ, ಸುಮ್ಮನೆ. ಅಲ್ಲೇನು ಆಗಲ್ಲ ಬಿಡು ಪದ್ಮ. ನಿಜ ಹೇಳೋರು ಧೈರ್ಯವಾಗಿ ಹೆಸರು ಹೇಳ್ತಾರೆ. ಭಯ ಪಡಿಸ್ಬೇಕು ಅನ್ಕೊಳ್ಳೋರೆ ಹೀಗೆ ಆಕಾಶ ರಾಮಣ್ಣ ಅಂತೆಲ್ಲ ಹೆಸರು ಹೇಳ್ತಾರೆ. ಸೆಲ್ ಫೋನ್ ಅಲ್ಲಾದ್ರೆ ನಂಬರ್ ಕಾಣಿಸ್ತಿತ್ತು. ಈ ಲ್ಯಾಂಡ್ ಫೋನ್ ಅಲ್ಲಿ ಹೆಂಗ್ ನಂಬರ್ ಗೊತ್ತಾಗುತ್ತೆ? ನಡೆಯೋದು ನಡೆದಿದ್ರೆ ಇಷ್ಟೊತ್ತಿಗೆ ನಮ್ಗೆ ವಿಷಯ ಗೊತ್ತಾಗ್ತಿತ್ತಲ್ವಾ. ನೀನ್ ಧೈರ್ಯವಾಗಿರು ಪದ್ಮ. ನಮ್ಮವರೆಲ್ಲ ಹೋಗಿದಾರಲ್ವಾ, ಸೀನುನ ಕ್ಷೇಮವಾಗಿ ಕರ್ಕೊಂಡ್ ಬರ್ತಾರೆ. ಸೀನುಗೇನು ಆಗಿರಲ್ಲ, ನಮ್ ಸೀನುಗೇನು ಆಗೋದಿಲ್ಲ. ಸೀನು ಏನು ಆಗಿರಲ್ಲ ಪದ್ಮ. ಸೀನುನ ಕ್ಷೇಮವಾಗಿ ಕರ್ಕೊಂಡ್ ಬರ್ತಾರೆ, ಸುಮ್ನಿರು. ಸೀನು ಭಾವನವ್ರೆ. ಭಾವನವ್ರೆ, ಸೀನು ಸಿಕ್ಕದ್ನಾ? ಇಲ್ಲ ಭಾವನವ್ರೆ, ಎಲ್ಲೂ ಕಾಣಿಸ್ಲಿಲ್ಲ ಅವನು. ಶಿವರಾಜು, ಸೀನು ಸಿಕ್ಕದ್ನಾ? ಇಲ್ಲ ಅಣ್ಣ, ಎಲ್ಲೂ ಕಾಣಿಸ್ತಿಲ್ಲ. ಅಯ್ಯೋ ಸೀನು. ಅವಳು ಹ್ಯಾಪಿಯಾಗಿ ಗೇಮ್ ಆಡ್ಕೊಂಡು ದೊಡ್ಡ ಪ್ಲೇಯರ್ ಆಗ್ತಾಳ. ನಾನ್ ಹೊಟ್ಟೆನಲ್ಲಿ ಮಗು ಇಟ್ಕೊಂಡು ಆಟದಿಂದ ದೂರ ಇರ್ಬೇಕಾ? ಸಹಿಸ್ಕೊಳಕ್ ಆಗದಷ್ಟು ಕೋಪ ಬರ್ತಾ ಇದೆ ನನ್ಗೆ. ಅವಳ ಮೇಲೆ ಯಾಕೆ ಅಷ್ಟೊಂದು ಕೋಪ ನಿಂಗೆ? ಹೊಟ್ಟೆಲಿರೋ ಮಗು ಚೆನ್ನಾಗಿರ್ಬೇಕು ಅಂತ ತಾನೆ ಅವಳು ಕೂಡ ಕೋರ್ಕೋತಿರೋದು. ಹೇ, ಯಾವಳಿಗ್ ಬೇಕೋ ನಿನ್ ಮಗು? ನನಗ್ ಬೇಕಾಗಿರೋದು ಗೇಮು. ನಿನಗ್ ಮಗು ಬೇಡದೇ ಇರ್ಬೋದು, ನನಗ್ ಬೇಕು. ನಮ್ಮ ಅಪ್ಪ ಅಮ್ಮನಿಗ್ ಬೇಕು, ನಿಮ್ಮ ಅಪ್ಪ ಅಮ್ಮನಿಗೂ ಬೇಕು. ನಿಮ್ಗೆಲ್ಲ ಅಷ್ಟೊಂದ್ ಬೇಕು ಅಂದ್ರೆ ನೀವೇ ಹೇರಿ. ನನಗೆ ದರಿದ್ರದ ಅವಶ್ಯಕತೆ ಇಲ್ಲ. ಮಗು ಬೇಡ ಅಂತ ಹೇಳ್ತಿರೋ ಹೆಣ್ಣು ನಿನ್ನೆ ನೋಡ್ತಿರೋದು. ಸಾಕ್ ನಿಲ್ಸು ನಿನ್ ಕತೆಗಳನ್ನ.
ನಿನಗೆ ಈ ಮಗು ಯಾಕ್ ಬೇಕು ಅಂತ ತಿಳ್ಕೊಳಕ್ಕಾಗ್ದೇರಷ್ಟು ಪೆದ್ದಿ ಅಲ್ಲ ನಾನು. ನಿನ್ ಪ್ರೀತಿ ಎಲ್ಲ ಈ ಮಗು ಮೇಲಲ್ಲ, ನನ್ ಆಸ್ತಿ ಮೇಲೆ. ನಿನ್ಗೆ ಮಗು ಹುಟ್ಟಿದ್ರೆ ನಾನ್ ನಿನ್ ಹೆಂಡತಿಯಾಗಿ ಮನೆಯಲ್ಲಿ ಲೈಫ್ ಲಾಂಗ್ ಇರ್ತೀನಿ. ಅವಾಗ ನನ್ನ ಆಸ್ತಿ ಹೊಡಿಬೇಕು ಅಂತ ತಾನೆ ನಿನ್ ಪ್ಲಾನ್ ಎಲ್ಲ. ಅದೆಲ್ಲ ಅವಾಗ ಅಸ್ಮಿತಾ, ಇವಾಗ ನಾನು ಬದಲಾಗಿದ್ದೀನಿ ಅಸ್ಮಿತಾ. ನಮ್ಮಿಬ್ರು ಬ್ಲಡ್ ಅಷ್ಟೇ ಅಲ್ಲ, ಮೈಂಡು ಕೂಡ ಒಂದೇ. ನಿನ್ ಆಟಗಳೆಲ್ಲ ನನ್ನ ಹತ್ರ ನಡೆಯಲ್ಲ. ಬಾಯಿ ಮುಚ್ಕೊಂಡ್ ಕೂತ್ಕೋ. ನನ್ನ ಆಟದಿಂದ ದೂರ ಮಾಡ್ದವ್ರನ್ನ ಸುಮ್ನೆ ಯಾವತ್ತೂ ಬಿಡಲ್ಲ. ಒಂದೇ ದಿನದಲ್ಲಿ ಅಷ್ಟೊಂದ್ ದುಡ್ಡು ಬರೋದು ಕಾಮನ್ ಮ್ಯಾನ್ಗೆ ಕಷ್ಟ ಅಲ್ವಾ? ರಾಜಿ ಸೆಲೆಬ್ರಿಟಿ ಆಗಿರೋದ್ರಿಂದ ಈಸಿಯಾಗಿ ಸಂಪಾದನೆ ಮಾಡಿದ್ಲು. ಇರು. ಮೇಕಪ್ ಹಾಕಿದೀಯಾ? ಪೌಡರು ಜಾಸ್ತಿ ಆಗಿದೆ ಅನ್ಸುತ್ತೆ ಸರ್. ಕಂಗ್ರಾಟ್ಸ್ ಶೌರ್ಯ. ಹೆಂಡತಿ ದುಡ್ಡಲ್ಲಿ ಬದುಕಲ್ಲ ಅಂತ ಹೇಳ್ದವನು ಈಗ ಅವಳ ದುಡ್ಡಲ್ಲೇ ಜೀವನ ಮಾಡ್ತಿದ್ಯಾ. ನೀನ್ ಒಪ್ಕೊಂಡ್ರು ಒಪ್ಕೊಳ್ದೆ ಇದ್ರು ಅದೇ ನಿಜ ಶೌರ್ಯ. ಕೋಟಿ ಕೋಟಿ ದುಡ್ಡು, ಮೇಕಪ್ ಕಿಟ್ಟು, ಅಬ್ಬಬ್ಬಾ ಅವಳ ಲೈಫ್ ಸ್ಟೈಲೇ ಚೇಂಜ್ ಆಗೋಯ್ತು. ನೀನ್ ಮಾಡ್ಬೇಡ ಅಂದಿದ್ ಕೆಲ್ಸನ ನಿನ್ ಬೆನ್ ಹಿಂದೆನೆ ಮಾಡಿದಾಳೆ. ಅದು ನಿನ್ ಹೆಂಡತಿಗೆ ನಿನ್ ಮೇಲಿರೋ ಪ್ರೀತಿ, ಗೌರವ.